Hello guys, welcome back to my YouTube channel Harshavini Vlogs. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ನಾವೆಲ್ಲ ಮಂಗಳೂರು ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಈಗ ಆಲ್ರೆಡಿ 4 ಆಗಿದೆ. ಇವಾಗ ಬಿಡ್ತೀವಿ. ಆ್ಯಕ್ಚುಲಿ ಲೇಟ್ ಆಗಿಬಿಟ್ಟಿದೆ, 3 ಗಂಟೆಗೆ ಬಿಡಬೇಕಿತ್ತು, ಲೇಟ್ ಆಗಿಬಿಟ್ಟಿದೆ. ಗುಂಡ ಬಬ್ಲೂನೆಲ್ಲ ಮಿಸ್ ಮಾಡ್ತೀವಿ. ಅವ್ರು ಬರಬೇಕಿತ್ತು, ಬಟ್ ತುಂಬ ಬಿಸಿಲು ಅಂತ ಕರ್ಕೊಳ್ಳಿಲ್ಲ. ಬನ್ನಿ ಹೋಗೋಣ, ಎಲ್ಲರೂ ಮಂಗಳೂರಿಗೆ ಹೋಗೋಣ ಬನ್ನಿ. ಈಗ ಸದ್ಯಕ್ಕೆ ಮನೇಲಿರೋದು ಬಬ್ಲು ಮಾತ್ರ. ಅಮ್ಮನ ಫ್ರೆಂಡ್ ಬರ್ತಾರೆ ನೋಡ್ಕೊಳಕ್ಕೆ. ಗುಂಡನ್ನ ಹೋಮ್ ಸ್ಟೇಗೆ ಬಿಟ್ಟಿದ್ದೀವಿ. ಅವನ್ನ ಯಾರೂ ನೋಡ್ಕೊಳಕ್ಕಾಗಲ್ಲ, ಅಷ್ಟು ತುಂಟ ಅವನು. ನೋಡಿ ಹೆಂಗೆ ಮಲಗಿದ್ದಾಳೆ, ನಾವೆಲ್ಲ ಓಡ್ತಾ ಇದ್ದೀವಿ ಏನ್ಬಿಟ್ಟು ಮಲಗ್ಬಿಟ್ಟಿದ್ದಾಳೆ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತ್ತಾರೆ ನಮ್ಮನ್ನ. ಬಬ್ಲುಗೆ ವೆರೈಟಿ ಫುಡ್ ಇಷ್ಟು ತಿನ್ನಲ್ಲ ಅವಳು, ಬಟ್ ಆದರೂ ಅಮ್ಮ ಎಲ್ಲ ಇಟ್ಟಿದ್ದಾರೆ ಅವಳಿಗೆ ಅಂತ. ಇಟ್ಕೊಂಡಿದ್ದೀನಿ, ಜೇಬಲ್ ಐತೆ. ಬಟ್ ನನಗೆ ತುಂಬ ಲೇಟ್ ಆಗಿಬಿಟ್ಟಿದೆ, ಬಟ್ ಆದರೂ 4 ಗಂಟೆ ಉಂಟು. ದರ್ಶ ಹಾಯ್ ಮಾಡಿ. ನಾವೆಲ್ಲೇ ಲಾಂಗ್ ಹೋಗ್ಬೇಕಂದ್ರೂ ಮೇನ್ ಈ ಗಣಪತಿಗೆ, ಸಂಕಷ್ಟ ಗಣಪತಿಗೆ ಹೋಗಿ ಕೈ ಮುಕ್ಕೊಂಡು ಹೋಗ್ತೀವಿ. ಮೈಯ ಮೇಲೆ ಜಾರಿ ಹೋಗಲು ಗಾಜಾಗಲೇನ ನಿನ್ನ ಅಂದ ಚಂದ ತೋರಲು ಮಂಜಾಗಲೇನ ನಿನ್ನ ಕೋಪ ತಂಪು ಮಾಡಲು ತೇರಾಗಲೇನ ನಿನ್ನ ಹೊತ್ತುಕೊಂಡು ಹೋಗಲು ನಾವು ಈಗ ತಾನೇ ಸಕಲೇಶ್ಪುರ ಘಾಟ್ ಸೆಕ್ಷನ್ಗೆ ಎಂಟ್ರಿ ಆದ್ವಿ. ನೋಡಿದ್ರೆ ಫುಲ್ ಜಾಮ್ ಆಗಿತ್ತು 1 ಕಿಲೋಮೀಟರ್ ತನಕ. ಮುಂದೆ ಹೋದಾಗ ಗೊತ್ತಾಯ್ತು ಘಾಟ್ ಸೆಕ್ಷನ್ ರೋಡ್ನ ಹೈವೇ ರೇಂಜ್ಗೆ ರೆಡಿ ಮಾಡ್ತಿದ್ದಾರೆ. ಒಲವ ಮೊದಲ ಚಳಕ ಅದ ನೆನೆದರೆ ಪುಳಕ ದಿನವಿಡಿ. ಇಲ್ಲೇ ಘಾಟ್ ಸೆಕ್ಷನ್ ಅಲ್ಲಿ ಕಡುಬನ ಊಟ ತಿಂದೆ. ಎದುರಿಗೆ ಬಂದಳಾಕೆ ಪರಿಚಯ ಆದ ಮೇಲೆ ಹೆಸರ ಹಿಡಿದು ಕರೆದೆ ರಾಧೆ 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 ರಾಧೆ. ಅವಳೋತ ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ, ಕೋಗಿಲೆ ಗಾನವೆಲ್ಲ ಚಿಮ್ಮುತ್ತಿದೆವೆಲ್ಲ. ಅವಳೋತ ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ, ಕೋಗಿಲೆ ಗಾನವೆಲ್ಲ ಚಿಮ್ಮುತ್ತಿದೆ. ರಾಧೆ 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 ರಾಧೆ. ಪರಿಚಯವಾದ ದಿನಗಳು ಕಳೆದು ಹೋದ ನಾವು ಮಂಗಳೂರಿಗೆ 2 ಗಂಟೆಗೆ ಬಂದ್ವಿ.
ಫಸ್ಟ್ ನಾವು ಹೋಗಿದ್ದೆ ಪಡುಬಿದ್ರೆ ಬೀಚಲ್ಲಿ. ನೋಡಿದ್ರೆ ಒಬ್ರಾದ್ರೂ ಇರೋದು ಬೇಡವಾ, ಅಲ್ಲಿ ಹೋಮ್ ಸ್ಟೇ ಆಗಲಿ ಹೋಟೆಲ್ಸ್ ಎಲ್ಲ ದೂರ. ಸೊ ನಾವೇನು ಮಾಡಿದ್ವಿ, ಅಲ್ಲೇ ಆದ ತಕ್ಷಣನೇ ನಾವು ಬೇರೆ ಬೀಚ್ಗೆ ಹೊರಟ್ವಿ. ಒಲವಿಗೊಂದು ಹೊಸ ಖಾತರಿ ಹೇಗೋ ನೀನು ತಂದೆ, ಮೊದಲ ಕವಿತೆ ಬರೆದ ದಿನ, ನನ್ನೊಳ ಮೆಚ್ಚಿನ ಕವಿಯ ದಿನ, ಮರಳಿ ಪಡೆದೆ ಆಜು. ಸೊ 2 ಗಂಟೆಗೆ ಬಂದ್ವಿ ಮಂಗಳೂರಿಗೆ. ಹೋಮ್ ಸ್ಟೇನೇ ತೊಗೊಂಡ್ವಿ ಬೀಚ್ ಪಕ್ಕನೇ. ಚೆನ್ನಾಗಿದೆ, ಲೈಕ್ ಫುಲ್ ಮನೆ ಥರನೇ ಇದೆ, ತೊಗೊಂಡಿದ್ದೀವಿ. ಸೊ ತೋರಿಸ್ತೀನಿ, ನಮ್ಮದು ಆಧಾರ್ ಕಾರ್ಡು ಎಲ್ಲ ಇಸ್ಕೊಂಡ್ಬಿಟ್ರು. ತೋರಿಸ್ತೀನಿ ನಿಮಗೆ, ಬನ್ನಿ. ಇದು ಹಾಲು, ಇದು ರೂಮು ವಿತ್ ಎ ಸಿ ಆ್ಯಂಡ್ ಇದು ವಾಶ್ರೂಮ್ ಆ್ಯಂಡ್ ದಿಸ್ ಇಸ್ ಕಿಚನ್. 1 ನೈಟ್ ಸ್ಟೇ ಆಗ್ತೀವಿ. ಸೊ ಮಾಡಿದ್ದೀನಿ ಕೊಡ್ತೀವಿ. ಈಗ ಮಲ್ಕೊತಾ ಇದ್ದೀನಿ, 1 ಅವರ್ ಮಲ್ಕೊತೀನಿ, ಯಾಕೆಂದರೆ ಇವಾಗ ತುಂಬ ಬಿಸಿಲು. ಸೊ 4 ಗಂಟೆಗೆ ಹೋಗ್ತೀವಿ ಆಟ ಆಡೋಕ್ಕೆ. ಅದು ಮುಗಿಸ್ಕೊಂಡು ನಾಳೆ ಬೆಳಿಗ್ಗೆ 10 ಗಂಟೆಗೆ ಚೆಕ್ಔಟ್ ಆಗಿ ಕೊರಗಜ್ಜ ಟೆಂಪಲ್ಗೆ ಹೋಗ್ತೀನಿ. ಅದಾದಮೇಲೆ ಡೈರೆಕ್ಟ್ ಬ್ಯಾಂಗ್ಳೂರ್. ಸೊ ಇವಾಗ ಅಂತ ಇದ್ದೀನಿ. ಸೊ 4 ಗಂಟೆ ಆಯಿತು. ನಾವು ಬಂದಿದ್ದು ತಣ್ಣೀರ್ ಬಾವಿ ಬೀಚ್. ಇದು ಮ್ಯಾಂಗ್ಳೂರಲ್ಲೇ ತುಂಬ ಫೇಮಸ್ ಬೀಚ್. ನಾವು ಟಿಕೆಟ್ ತೊಗೋಬೇಕು ಬೀಚ್ಗೆ ವಿಸಿಟ್ ಮಾಡಬೇಕು ಅಂದರೆ. ಪರ್ ಹೆಡ್ 20 ರೂಪೀಸ್ ತೊಗೋತಾರೆ. ಬಟ್ ನೀವು ಟಿಕೆಟ್ನ ಹುಷಾರಾಗಿ ಮಡಿಕೋಬೇಕು. ಆಟಾಡಿ ವಾಪಸ್ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಬೀಚ್ ಬರಬೇಕು ಅಂದರೆ ಟಿಕೆಟ್ ತೋರಿಸ್ಬೇಕು. ಇಲ್ಲಾಂದರೆ ಮತ್ತೆ ಟಿಕೆಟ್ಗೆ ದುಡ್ಡು ಕೊಡಬೇಕು. ಇಲ್ಲಿ ಬ್ರೌನಿ ಬ್ಲ್ಯಾಕಿ ಅಂತ ಫ್ರೆಂಡ್ ಆದರು. ಇವರು ನಮ್ಮ ರೂಮಿಂದನೂ ನಮ್ಮಿಂದನೇ ಬಂದರು ಬೀಚ್ಗೆ. ಮೋಸ್ಟ್ಲಿ ಇವ್ರಿಗೆ ನಮ್ಮ ನಾಯಿ ಸ್ಮೆಲ್ ಗೊತ್ತಾಯಿತು ಅನಿಸುತ್ತೆ, ಅದಕ್ಕೆ ನಮ್ಮ ಹಿಂದೆನೇ ಬಂದರು. ಕೇಳದೆ ಬಂದೆ ನೀನು, ಹೇಳದೆ ನನ್ನ ಮನಸ್ಸಲ್ಲಿ, ಕಣ್ಣಿಗೆ ಕಾಣದ ಈ ಪ್ರೀತಿ ಎಂಬ ರಂಗು ಚೆಲ್ಲಿ, ಕಾಣದೆ ಹೋದೆ ಎಲ್ಲಿ, ಕಾಡಿದ ನಿನ್ನ ನೆನಪಲ್ಲಿ, ಯಾರನ್ನೇ ಕಂಡರೂ ನಿನ್ನೆ ಕಾಣುವೆ ಅಲ್ಲಿ. ಹುಡುಕೋ ದಾರಿ ನಿನ್ನಲ್ಲಿ ಸೇರಿ, ನೀ ಸಿಕ್ಕರೆ ಸಾಕು, ಬೇಡುವೆ ಸಾರಿ ಭಯವ ಮೀರಿ, ನಿನ್ನ ಒಲವೇ ಬೇಕು. ಪ್ರೀತಿಯ ತೋರಿ ಒಮ್ಮೆಲೆ ಜಾರಿ, ಎಲ್ಲಿಗೆ ಹೋದೆ ನೀನು ಪ್ರತಿ ಕ್ಷಣವೂ ನಾ. ಹಬ್ಬ ನೀರಲ್ಲೆಲ್ಲ ಚೆನ್ನಾಗಿ ಆಟಾಡಿ ಇವಾಗ ಊಟಕ್ಕೆ ಸಿಟಿಗೆ ಹೋಗ್ತಾ ಇದ್ದೀವಿ. ಬೀಚಲ್ಲಿ ಚೆನ್ನಾಗಿತ್ತು, ಫ್ಯಾಮಿಲಿ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡಿದೆ. ನಾನು ಅಷ್ಟು ವ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ, ಬಟ್ ಸ್ವಲ್ಪ ಮಾಡಿದ್ದೀನಿ. ಹುಡುಕೋ ದಾರಿ ನಿನ್ನಲ್ಲಿ ಸೇರಿ, ನೀ ಸಿಕ್ಕರೆ ಸಾಕು, ಬೇಡುವೆ ಸಾರಿ ಭಯವ ಮೀರಿ, ನಿನ್ನ ಒಲವೇ ಬೇಕು. ಪ್ರೀತಿಯ ತೋರಿ ಒಮ್ಮೆಲೆ ಜಾರಿ, ಇಲ್ಲಿ ಊಟ ಚೆನ್ನಾಗಿತ್ತು. ಪ್ರತಿ ಕ್ಷಣವೂ ಏನು ಶೆಕೆ 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 ಶೆಕೆ. ಮ್ಯಾಂಗ್ಳೂರ್ ಅಂತೂ ಫುಲ್ ಶೆಕೆ. ಅಲ್ಲಿ ಎಲ್ಲ ಗೊತ್ತು, ಸುಮ್ಮನೆ ಶೋ ರಾಣಿದು. ಹಿಂಗೆ ಕಂಟಿನ್ಯೂ ಮಾಡಿಕೊಂಡು ಎದ್ದು ಇವಾಗ ನಾನು ಸ್ನಾನ ಮಾಡಿಕೊಂಡು ಇಲ್ಲೆಲ್ಲ ಕಪ್ಪು ಕಪ್ಪು ಕಪ್ಪು. ಯಪ್ಪ ಹೆವಿ ಬಿಸಿಲಪ್ಪ, ಮಂಗಳೂರು ಹೆವಿ ಬಿಸಿಲು. ನಾವು ಬರಬೇಕಾದ್ರೆ ಎಷ್ಟು ಚೆನ್ನಾಗಿ ಸೂಟ್ಕೇಸ್ ತಂದಿದ್ದೆ, ಎಲ್ಲ ಮರ್ಚಿ ತಂದಿದ್ದೆ. ಎಲ್ಲ ಎಷ್ಟು ಮೆಸ್ಸಪ್ ಆಗಿದೆ ಅಂತ ತೋರಿಸ್ತೇನೆ ನಾನು. ಫುಲ್ ಮೆಸ್ಸಪ್ ಆಗಿದೆ. ಏನು ಇದು ಬಂದಿದೆಯಾ? ಬೀಚಲ್ಲಿ ನೆನೆ ಆಡಬೇಕಾದ್ರೆ ಸರಿಯಾಗಿ ಬಿದ್ದೆ. ಆ ಬಿದ್ದಿ ಫೋರ್ಸಿಗೆ ನನಗಂತೂ ಫುಲ್ಲು ಏನಪ್ಪ ಎಲ್ಲ ಮೈಕೈಲ್ಲ ನೋವು ಬಂದುಬಿಡ್ತು, ಗಾಯನೂ ಆಯಿತು. ಹೆಂಗಾಗ್ಬಿಡ್ತು ಅಂದರೆ
ಯಾಕಪ್ಪ ಬಂದೆ ಅನಿಸ್ಬಿಡ್ತು ಒಂದು ಕ್ಷಣಕ್ಕೆ. ಬಟ್ ಆಮೇಲೆ ಚೆನ್ನಾಗಿ ಆಡ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ದರ್ಶನ್ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತು. ಚೆನ್ನಾಗಿತ್ತು. ನನಗೆ ಫಸ್ಟ್ ಆಫ್ ಆಲ್ ಬರೋಕ್ಕೆ ಇಷ್ಟ ಇರಲಿಲ್ಲ, ಆದರೂ ಹಿಂಸೆ ಮಾಡಿ ಕರ್ಕೊಂಡು ಬಂದೆ. ಆದರೂ ಒಂಥರ ಮೆಮೊರೇಬಲ್ ಆಗಿತ್ತು, ಚೆನ್ನಾಗಿತ್ತು. ಹೌದಾ? ಅರ್ಶು, ನಾವಿವಾಗ ಕೊರಗಜ್ಜದ್ದು ಯಾವ ಟೆಂಪಲ್ಗೆ ಹೋಗ್ತಿರೋದು? ಮೂಲ ಸ್ಥಳ ಇನ್ನೂ ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ. ಇಲ್ಲಿ ಮೂರು ಕೊರಗಜ್ಜ ಟೆಂಪಲ್ ಇದೆ, ನಾವು ತಿಳ್ಕೊಬೇಕು ಯಾವುದು ಅಂತ. ತಿಳ್ಕೊಂಡು ಹೋಗೋದು. ಬ್ರೌನಿ ಇಲ್ಲ, ಬ್ರೌನಿ ಆ ಕಡೆ. ನೋಡಿ, ನಾವು ಮಂಗಳೂರು ಸಿಟಿಯಲ್ಲಿ ಬೆಂಗಳೂರಿಗೆ ಹೋಗೋ ಹೈವೇಲ್ಲೇ ಲೆಫ್ಟ್ ಸೈಡ್ ಈ ಬೋರ್ಡ್ ಕಾಣಿಸುತ್ತೆ. ಯಾಕಂದರೆ ನಾನು ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಸ್ಟ್ ನಾವು ಈ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಕುತಾರ್ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಬೇಕು. ಇವಾಗ ಬಂದ್ವಿ ದೇವಸ್ಥಾನಕ್ಕೆ, ಕೊರಗಜ್ಜ ದೇವಸ್ಥಾನಕ್ಕೆ. 9:45 ಆಗಿದೆ. ಸ್ವಲ್ಪ ಜನ ಇದ್ದಾರೆ. ಚಕ್ಲಿ, ಬೀಡ, ಎಲೆ ಅಡಿಕೆ ಸ್ವಾಮಿಗೆ ಪ್ರಸಾದ. ಅಲ್ಲಿ ಅವರು ಕೇಳಿದ್ರು ಫಸ್ಟ್ ಟೈಮ್ ಬಂದಿರೋದ ದೇವಸ್ಥಾನಕ್ಕೆ ಅಂತ. ನಾವು ಹೌದು ಅಂದಿದ್ಕೆ ಅವರು ಕೊರಗಜ್ಜದು ಪೌರಾಣಿಕ ಕಥೆ ಹೇಳಿದ್ರು. ಕೊರಗಜ್ಜ ಬಂದು ಪ್ರಪ್ರಥಮವಾಗಿ ನೆಲೆಯಾಗುವ ಮೂಲ ಪ್ರಧಾನಾದಿ ಸ್ಥಳ ಇದು. ಇದರಿಂದ ಮತ್ತೆ 7 ಕಲ್ಲು ಕುತ್ತಾರಲ್ಲಿ ಕೊಡುವುದು ಮುಂದಕ್ಕೆ. ಇದರ ಒಂದು ಸ್ಥಳದ ಪೌರಾಣಿಕ ನೆಲೆ ಅಂದರೆ ಈ ಕೊರಗಜ್ಜ ಉಂಟಲ್ಲ, ಕದ್ರಿ ಮಂಜುನಾಥ ದೇವಸ್ಥಾನ ಮಂಗಳೂರು ನಗರದ. ಅಲ್ಲಿ ತನ್ನ ಕಾಯ ರೂಪ ಬಿಟ್ಟು ಮಾಯ ರೂಪಕ್ಕೆ ಬರ್ತಾನೆ. ಕಾಯ ಅಂದರೆ ಮನುಷ್ಯ ರೂಪದಿಂದ ದೈವ ರೂಪಕ್ಕೆ. ಅಲ್ಲಿ ಮಾಡಮೈಸಂದ ಎನ್ನುವ ದೈವ ಕೊರಗಜ್ಜನನ್ನು ಮಾಯ ಮಾಡುವುದು. ಅಲ್ಲಿಗೆ ಹಸಿರುವರೆ ಕಾಣಿಕೆ ಕೊಂಡೋಗುವಾಗ ಆ ಜಾಗಕ್ಕೆ. ಹಾಗೆ ಮಾಯವಾದ ಕೊರಗಜ್ಜ ದೇವರಲ್ಲಿ ಒಂದು ನೆಲೆ ಕೇಳ್ತಾ ಬರ್ತಾನೆ, ಒಂದು ಸ್ಥಾನಮಾನ ಎಲ್ಲಿ ನನಗೊಂದು ನೆಲೆ ಸಿಗ್ತದಂತ. ಹಾಗೆ ಮೊದಲಾಗಿ ಇಲ್ಲಿ ಮಂಗಳಾದೇವಿ ದೇವಸ್ಥಾನ ಉಂಟು ಮಂಗಳೂರಿನ, ಅಲ್ಲಿಗೆ ಬರ್ತಾನೆ. ಅಲ್ಲಿಂದ ಸೋಮನಾಥ ದೇವಸ್ಥಾನ ಅಂತ ಉಂಟು ಸೋಮೇಶ್ವರ. ಅಲ್ಲಿಗೆ ಬರುವಾಗ ಆ ಸೋಮನಾಥ ದೇವರ ಅಪ್ಪಣೆ ಇರ್ತದೆ, ನೀನು ಇಲ್ಲಿಂದ ಹಿಂತಿರುಗಿ ಹೋಗು, ನಿನ್ನಿಂದ ಒಂದು ಕೆಲಸ ಆಗಲಿಕ್ಕೆ ಉಂಟು ಅಂತ. ಹಾಗೆ ಕೊರಗಜ್ಜಲ್ಲಿಂದ ತಿರುಗಿ ನೋಡಿ ಈ ಜಾಗಕ್ಕೆ ಬರ್ತಾನೆ. ಈ ಜಾಗಕ್ಕೆ ನಾವು ಕಲ್ಲಾಪು ಗಡಿ ಓಟ್ಲದ ಬಯಲು, ಉರ್ದುಗೋಳಿ ಅಂತ ಹೇಳುದು. ಓಟ್ಲ ಅಂದ್ರೆ ಇದೊಂದು ಕಾಲದಲ್ಲಿ ನೀರು ನಿಲ್ಲುವ ಪ್ರದೇಶ. ಅಂದ್ರೆ 800-900 ವರ್ಷದ ಮೊದಲು ಇದೆಲ್ಲ ನದಿಯಾಗಿತ್ತಂತೆ. ಹಾಗೆ ಬರುವಾಗ ಕೊರಗಜ್ಜನಿಗೆ ಕಲ್ಲು ಕಾಣ್ತದೆ. ತನಗೊಂದು ನೆಲೆಯಾಗಲು ಜಾಗ ಸಿಕ್ಕಿತ್ತು ಅಂತ ಕೊರಗಜ್ಜ ಈ ಕಲ್ಲೆದುರು ಬಂದು ಇಲ್ಲಿ ನಿಲ್ಲುವಾಗ ಈ ಕಲ್ಲಿನ ಮೇಲೆ ಪಂಜಂತಾಯಿ ಬಂಟೆ ಎನ್ನುವ 2 ದೊಡ್ಡ ಅರಸು ದೈವ ರಾಜನ್ ದೈವಗಳು ಬಂದು ಇಲ್ಲಿ ಆಸೀನರಾಗಿರುತ್ತಾರೆ. ಅವರು ಯಾಕೆ ಬಂದು ಈ ಕಲ್ಲಿನ ಮೇಲೆ ಆಸೀನರಾಗುವುದಂದ್ರೆ ಅಲ್ಲಿ ಮುಂದಕ್ಕೆ ಮೇಲೆ ಕುತ್ತಾರ ಅಂತ ಪ್ರದೇಶ ಉಂಟು, ಅದು ಮೂಲತಃ ಅವರ ಸಾಮ್ರಾಜ್ಯ. ಅಲ್ಲಿ ಇಲ್ಲಿ ಕೇರಳದಲ್ಲಿ ಉದ್ಯಾವರ ಮಾಡ ಅಂತ ಉಂಟು. ಅಲ್ಲಿನ ದೈವಗಳು ಆ ಕಾಲದಲ್ಲಿ ಈ ಕುತ್ತಾರಿಗೆ ಬಂದು ಈ ಪಂಜಂತಾಯಿ ದೇವ ಜೊತೆ ಯುದ್ಧ ಮಾಡುತ್ತಾರೆ. ಈ ದೈವದ ನಡುವಿನ ಯುದ್ಧದಲ್ಲಿ ಪಂಜಂತಾಯಿ ಬಂಟ ಸೋಲ್ತಾರೆ. ಸೋತು ತನ್ನ ನೆಲೆಯನ್ನು ಕಲ್ಕೊಂಡು ಕುತ್ತಾರಲ್ಲಿ ತನ್ನ ಸ್ಥಾನಮಾನವನ್ನು ಕಲ್ಕೊಂಡು ಈ ಕಲ್ಲಿನ ಮೇಲೆ ಬಂದು ಇಲ್ಲಿ ಕುಳಿತುಕೊಳ್ಳುವುದು. ಆಗ ಕೊರಗಜ್ಜ ಇವರತ್ತ ಕೇಳ್ತಾರಂತೆ, ಯಾಕೆ ನೀವು ಇಲ್ಲಿ ಚಿಂತಾಗತವಾಗಿ ಕಲ್ಲಿನ ಮೇಲೆ ಕುಳಿತುಕೊಂಡಿದ್ದಂತ. ಹಾಗೆ ಹೇಳ್ತಾರೆ, ನಮಗೆ ನೆಲೆ ಇಲ್ಲ, ನಾವು ಸೋತಿದ್ದೇವೆ, ಆ ಕಾರಣ ಬಂದು ಈ ಕಲ್ಲಲ್ಲಿ ಆಸೀನರಾಗಿದ್ದೇವೆ ಅಂತ. ಆಗ ಕೊರಗಜ್ಜ ಹೇಳ್ತಾರೆ, ನಾನು ಇನ್ನೊಮ್ಮೆ ಅಲ್ಲಿ ಕುತ್ತಾರಿಗೆ ಹೋಗಿ ಅವರುಗಳ ಜೊತೆ ಸಂಧಾನ ಮಾಡಿ ಮಾತುಕತೆ ಮಾಡಿ ತಮಗೆ ಆ ಕಳಕೊಂಡ ಜಾಗವನ್ನು ಮರಳಿ ಹಿಂತಿರಿಸಿಕೊಡುತ್ತೇನೆ ಅಂತ. ಹಾಗೇನಂತಂದ್ರೆ ಈ ಕಲ್ಲಿನ ಮೇಲೆ ಕುಳಿತ ಆ ಪಂಜಂತಾಯಿ ಬಂಟನಿಗೆ ಕೊರಗಜ್ಜನ ಮೇಲೆ ಒಂದು ಸಂದೇಹ ಆಗ್ತದೆ. ಯಾಕೆಂದ್ರೆ ನಾವೇ ಒಂದು ದೊಡ್ಡ ಶಕ್ತಿ, ನಮಗೆ ಅಸಾಧ್ಯವಾಯಿತು ಅವರ ಜೊತೆ ಯುದ್ಧ ಮಾಡೋದು. ಹೇಗೆ ಕೊರಗಜ್ಜ ಅವರ ಜೊತೆ ಯುದ್ಧ ಮಾಡುತ್ತಾನೆ, ಸಂಧಾನ ಮಾಡುತ್ತಾನೆ ಎಂದು ಇವರು ಮನದಲ್ಲಿ ಆಲೋಚನೆ ಮಾಡುವಾಗ ಈ ಜಾಗದಲ್ಲಿ ಕೊರಗಜ್ಜ ತನ್ನೊಂದು ಭಯಂಕರವಾದ ದೊಡ್ಡ ವಿರಾಟ ರೂಪವನ್ನು ಈ ದೈವಗಳಿಗೆ ತೋರಿಸ್ತಾನೆ. ಆಗ ಇವರಿಗೆ ಮನವರಿಕೆ ಆಗ್ತದೆ, ಇವನಿಂದ ಕೆಲಸ ಸಾಧ್ಯ ಅಂತ. ಹಾಗೆ ಮುಂದಕ್ಕೆ ಕೊರಗಜ್ಜಿಯಿಂದ ಅಲ್ಲಿ ಮೇಲೆ ಕುತ್ತಾರಿಗೆ ಹೋಗಿ ಆ ಉದ್ಯಾವರದ ಅರಸ ಜೊತೆ ಸಂಧಾನ ಮಾಡಲು ನೋಡುತ್ತಾರೆ. ಆದರೆ ಅವರು ಸಂಧಾನಕ್ಕೆ ಒಪ್ಪುವುದಿಲ್ಲ. ಅದರ ಬದಲಾಗಿ ಕೊರಗಜ್ಜ ಮತ್ತು ಅವರ ಜೊತೆ 7 ರಾತ್ರಿ 8 ಹಗಲು ಆ ಜಾಗದಲ್ಲಿ ಯುದ್ಧ ನಡೆಯುತ್ತಾರೆ. ಆದರೆ ಅವರನ್ನು ಸೋಲಿಸಲು ಅಸಾಧ್ಯವಾಗುತ್ತದೆ, ಯಾಕೆಂದರೆ ಅವರು ಬಲಿಷ್ಠರಾಗಿರುತ್ತಾರೆ. ಇವರನ್ನು ನಾನು ಯುದ್ಧದಿಂದ ಸೋಲಿಸಲು ಸಾಧ್ಯವಿಲ್ಲ, ಇವರನ್ನು ನಾನು ಯುಕ್ತಿಯಿಂದ ಸೋಲಿಸಬೇಕೆಂಬ ಭಾವನೆಯಿಂದ ಕೊರಗಜ್ಜ ಅಲ್ಲಿಯೇ ಹತ್ತಿರದಲ್ಲಿ ಕುತ್ತಾರು ಗುತ್ತ ಅಂತ ಒಂದು ಮನೆ ಉಂಟು. ಆ ಮನೆಗೆ ಹೋಗಿ ಆ ಮನೆಯ ಒಂದು ದನದ ಹಟ್ಟಿಯಲ್ಲಿ ಒಂದು ಬಿಳಿ ಬಣ್ಣದ ಮಾಯದ ದನವನ್ನು ಸೃಷ್ಟಿ ಮಾಡುತ್ತಾನೆ. ಸೃಷ್ಟಿ ಮಾಡಿ ಅದರ ಒಂದು ಭಾಗದ ಮುಂದಿನ ಕೈಯನ್ನು ಎಳೆದು ಆ ಉದ್ಯಾವರದ ಅರಸುಗಳ ಮುಂದೆ ನಿಂತು ಬೀಸ್ತಾನೆ. ಒಂದು ವೇಳೆ ನೀವು ಇಲ್ಲಿಂದ ತೊಲಗದಿದ್ದರೆ ನಾನು ಇದನ್ನು ನಿಮ್ಮ ಮೇಲೆ ಎಸೆಯುತ್ತೇನೆ ಅಂತ. ಹಾಗೇನಂತಂದ್ರೆ ಆ ಉದ್ಯಾವರದ ಅರಸುಗಳು ಮನದಲ್ಲಿ ಆಲೋಚನೆ ಮಾಡುತ್ತಾರೆ, ಒಂದು ವೇಳೆ ಇವನು ನಮ್ಮ ಮೇಲೆ ಇದನ್ನು ಎಸೆದರೆ ನಾವು ಅಶುದ್ಧರಾಗುತ್ತೇವೆ, ನಮ್ಮ ಈ ಜಾಗಸವ ಅಪವಿತ್ರವಾಗುತ್ತೇವೆ ಎಂಬ ಭಾವನೆಯಿಂದ ಆ ಜಾಗವನ್ನು ಬಿಟ್ಟು ಅವರು ತೊಳುತ್ತಾರೆ. ಹಾಗೆ ಕೊರಗಜ್ಜ ಯುದ್ಧದಿಂದಲ್ಲ ತನ್ನ ಯುಕ್ತಿಯನ್ನು ಉಪಯೋಗಿಸಿ ಆ ದೈವಗಳಿಂದ ಹಿಮ್ಮೆಟ್ಟುತ್ತಾನೆ. ಪುನಃ ವಾಪಸ್ಸು ಈ ಜಾಗಕ್ಕೆ ಬಂದು ನಿಂತಿರ್ತಾನೆ, ನನ್ನ ಕೆಲಸವನ್ನು ನಾನು ಸಾಧಿಸ್ತೇನೆ, ನನಗೇನು ಅಂತ. ಆಗ ಇದರ ಮೇಲೆ ಕುಳಿತ ಆ ಪಂಜಂತಾಯಿ ಬಂಟ ಕೊರಗಜ್ಜನಿಗೆ ಅಭಯ ನೀಡುತ್ತದೆ, ಇಂದಿನಿಂದ ನೀನು ಈ ಕಲ್ಲಲ್ಲಿ ನೆಲೆಯಾಗು, ಬಂದ ಭಕ್ತರಿಗೆಲ್ಲ ಅನುಗ್ರಹಿಸು. ಹಾಗೆ ನನಗೆ ಮೇಲೆ ಗುಡ್ಡ ಪ್ರದೇಶದಲ್ಲಿ 7 ಕಡೆ ನಿನ್ನನ್ನು ಕಲ್ಲು ಹಾಕಿ ಆರಾಧನೆ ಮಾಡಲಾಗುವುದು. ಈಗ ಕುತ್ತಾರಿನಲ್ಲಿ 7 ಜಾಗದಲ್ಲಿ 7 ಕಡೆ ಕೊರಗಜ್ಜನ ಕಲ್ಲುಗಳಿವೆ. ಅದೆಲ್ಲ ಆ ಕಾಲದಲ್ಲಿ ಇಲ್ಲಿ ಆ ಪಂಜಂತಾಯಿ ಬಂಟ ಎನ್ನುವ ದೈವ ಕೊರಗಜ್ಜನಿಗೆ ನಂಬಲಿಕ್ಕೆ ಬೇಕಾಗಿ ಸಂಕಲ್ಪ ಮಾಡಿ ಹಾಕಿದ 7 ಜಾಗದ ಕಲ್ಲುಗಳು. ಹಾಗೆ ಪ್ರಧಾನ ಮೂಲ ಸ್ಥಳವಾಗಿ ಕೊರಗಜ್ಜ ಬಂದು ಮೊದಲಾಗಿ ನೆಲೆಯಾಗುವ ಜಾಗ ಇದು. ಈ ಕಲ್ಲಿನಲ್ಲಿ 4 ಸಾನ್ನಿಧ್ಯ ಉಂಟು. ಒಂದು ಗುಳಿಗ, ಕೊರಗಜ್ಜ, ಕೊರಗಜ್ಜನ ತಾಯಿ ಕೊರಪೋಲು ಹಾಗೂ ಈ ಜಾಗಕ್ಕೆ ಸಂಬಂಧಪಟ್ಟ ನಾಗ ಸಾನ್ನಿಧ್ಯ.
ಈಗ ಹೊಡ್ತಾ ಇದ್ದೀವಿ, ಜಾಸ್ತಿ ಹೊತ್ತು ಇರಬಾರ್ದು, ಕ್ಯಾಮ್ರಾ ಎಲ್ಲ ಶೂಟ್ ಮಾಡೋಂಗಿಲ್ಲ ಅಂದರು. ಬಟ್ ಆದರೂ ಸ್ವಲ್ಪ ತೋರಿಸಿದ್ದೀನಿ. ಇನ್ನೊಂದು ಕೊರಗಜ್ಜ ದೇವಸ್ಥಾನ ಇದೆ, ಬಟ್ ಎಷ್ಟೊಂದು ಜನ ಗೊತ್ತಿಲ್ಲ, ಇಲ್ಲಿ ಬರೋಂಗಿಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಎಷ್ಟೊಂದು ಜನ ಬರಲ್ಲ. ಬಟ್ ಇಲ್ಲಿ ಬಂದಮೇಲೆ ಅಲ್ಲಿಗೆ ಹೋಗಬೇಕು, ಇದು ಫಸ್ಟ್ ತುಂಬ ಇಂಪಾರ್ಟೆಂಟ್. ಇವರು ಹೇಳ್ತಾ ಇದ್ದಾರೆ ಇಲ್ಲಿ ಯಾರೂ ಬರಲ್ಲ, ಅಷ್ಟು ಗೊತ್ತಿಲ್ಲ ಜನಕ್ಕೆ ಅಂತ. ಇಲ್ಲಿ ಬಂದಮೇಲೆ ಆ ಟೆಂಪಲ್ಗೆ ಹೋಗಬೇಕು. ಇನ್ನೊಂದು ಕೊರಗಜ್ಜ ಟೆಂಪಲ್ ಇದೆ ಇಲ್ಲಿ, ಮೇನ್ ಅಲ್ವಾ ದರ್ಶು? ಇದೇ ಮೇನ್. ಹಾಂ ಹೌದು, ಇಲ್ಲಿ ಬಂದ ಕತ್ತೂರ್ ಹತ್ರನೇ ಹೊರಟೋಗ್ಬಿಡ್ತಾರೆ. ಆದರೆ ಇಲ್ಲಿ ಈ ದೇವಸ್ಥಾನದ ಹತ್ರ ಬಂದು ಹೋಗಬೇಕು. ಇದೇ ಕುಥಾರ್ ಕೊರಗಜ್ಜ ದೇವಸ್ಥಾನ. ಎಲ್ಲರೂ ಇಲ್ಲೇ ಫಸ್ಟ್ ಬರ್ತಾರೆ, ಬಟ್ ಅಲ್ಲ, ನಾವು ಫಸ್ಟ್ ಆಲ್ರೆಡಿ ತೋರಿಸಿದ್ದೀನಲ್ಲ, ಆ ಟೆಂಪಲೇ ಫಸ್ಟ್ ಇಂಪಾರ್ಟೆಂಟ್. ಅಲ್ಲಿ ಹೋಗಿ ಇಲ್ಲಿಗೆ ಬರಬೇಕು. ಇಲ್ಲಿ ಬಿಡಲಿಲ್ಲ, ಒಳಗಡೆ ಫುಲ್ ಸ್ಟ್ರಿಕ್ಟು. ಅದೊಂದು ದೇವಸ್ಥಾನ ಅಷ್ಟೇ ಸಿಕ್ಕಿದ್ದು, ಒಳಗಡೆ ಬಿಡಲಿಲ್ಲ. ಎಲ್ಲ ಕಡೆ ನಿಂತಿದ್ರಪ್ಪ, ಬಿಡಲೇ ಇಲ್ಲ. ನಾವು ಹಾಗೆ ಆನ್ ದಿ ವೇ ಬ್ಯಾಂಗ್ಳೂರ್ ಹೋಗೋ ರೂಟಲ್ಲಿ ಧರ್ಮಸ್ಥಳ ರೋಡ್ ಸೌತ್ ತಡಕ ಗಂಟೆ ಗಣಪ ದೇವಸ್ಥಾನಕ್ಕೆ ಬಂದ್ವಿ. ಈ ಕಡೆ ಫುಲ್ಲು ಹಾಸ್ಟೆಲ್, ಇದು ಫಸ್ಟ್ ಎಲ್ಲ ಹಾಸ್ಟೆಲು. ಇಲ್ಲೇ ಗರ್ಲ್ಸ್ ನಾವು ಇದ್ದಿದ್ದು, ಒಂದೇ ವರ್ಷ ಓದಿದ್ದು, 9th ನಾನು ಇಲ್ಲೇ ಓದಿದ್ದು. HKS ಇಂಟರ್ನ್ಯಾಷನಲ್ ಸ್ಕೂಲ್. ಬಂದ ಗಂಡು ಗಂಡು ಗಂಡು. ಫೈನಲಿ ಮನೆಗೆ ಬಂದೆ. 7:30 ಆಗಿಬಿಟ್ಟಿದೆ, ಫುಲ್ ಸುಸ್ತು ಬೇರೆ ಆಗಿಬಿಟ್ಟಿದೆ. ಈಗ ನಾನು ರೆಸ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ. ಬಾಯ್.